ಇದು ಗ್ರ್ಯಾಂಡ್ ಕ್ಯಾನಿಯನ್ಸ್ದು ಅಫಿಷಿಯಲ್ ಮ್ಯಾಪ್. ಗ್ರ್ಯಾಂಡ್ ಕ್ಯಾನಿಯನ್ಸ್ಗೆ ಹೋಯಿತು ಅಂದರೆ ನಾವು ಹೋಗಿದ್ದು ನಾರ್ತ್ ರಿಮ್ನಲ್ಲಿ ಯಾವ ಥರ ಫೆಸಿಲಿಟಿ ಇರುತ್ತೆ ಅಂದರೆ ನಾವು ಹೋಗಿ ಪಾರ್ಕಿಂಗ್ ಲಾಟಲ್ಲಿ ನಮ್ಮ ಕಾರ್ ನಿಲ್ಲಿಸಿದ್ರೆ ಸಾಕು, ಅಲ್ಲಿಂದ ಬಸ್ಸಲ್ಲೇ ಓಡಾಡ್ಬೋದು ಇಡೀ ಕ್ಯಾನಿಯನ್ನಲ್ಲಿ. ಬೇಕು ಅಂತಂದರೆ ಟ್ರೆಕ್ಕು ಮಾಡ್ಬೋದು. 4 ಥರ ಬಸ್ ಸಿಗುತ್ತೆ ನಿಮಗೆ. ನಮ್ಮ ಮೆಟ್ರೋನಲ್ಲಿ ಹೇಗೆ ಕಲರ್ ಕೋಡ್ ಮಾಡಿ ಒಂದೊಂದು ಏರಿಯಾಗೆ ಒಂದೊಂದು ಮೆಟ್ರೋ ಅಂತ ಹೇಳ್ತಾರೋ ಸೇಮ್ ರೀಸನಲ್ಲಿ ಸೇಮ್ ಕಲರ್ಸ್ ಇದೆ. ನಮ್ಮ ಮನೆ ಇರೋದು ಬೇಕರ್ಸ್ಫೀಲ್ಡ್, ಕ್ಯಾಲಿಫೋರ್ನಿಯಾ, ಸೆಂಟ್ರಲ್ ಕ್ಯಾಲಿಫೋರ್ನಿಯಾನಲ್ಲಿ ಮಧ್ಯದಲ್ಲಿದ್ದೀವಿ. ನಮಗೆ ಟ್ರಿಪ್ ಸ್ಟಾರ್ಟ್ ಮಾಡ್ತು ಅಂದರೆ 8.5 hours to 9 hours ಆಗುತ್ತೆ ಗ್ರ್ಯಾಂಡ್ ಕ್ಯಾನಿಯನ್ ರೀಚ್ ಆಗೋಕ್ಕೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ಅರೌಂಡ್ ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಗ್ರ್ಯಾಂಡ್ ಕ್ಯಾನಿಯನ್ಸ್ ನೋಡಬೇಕು ಅಂತ ಹೇಳಿ ಆಫ್ಟರ್ನೂನ್ ಸ್ಟಾರ್ಟ್ ಮಾಡಿದ್ವಿ. ಹೋಟೆಲ್ ರೀಚ್ ಆದ್ವಿ ನೈಟ್. ಬೆಳಗ್ಗೆ ಎದ್ದಿದ ತಕ್ಷಣ ವಿ ಎಂಟರ್ಡ್ ದ ಗ್ರ್ಯಾಂಡ್ ಕ್ಯಾನಿಯನ್ಸ್. ವಿ ವರ್ ಆಲ್ಮೋಸ್ಟ್ ಒನ್ ಅಮಂಗ್ ದ ಫಸ್ಟ್ ಫ್ಯೂ ಪೀಪಲ್ ಹೂ ಹಿಟ್ ದ ಫಸ್ಟ್ ಪಾಯಿಂಟ್. ದಿಸ್ ಇಸ್ ಕಾಲ್ಡ್ ಆಸ್ ಮ್ಯಾಟರ್ ಪಾಯಿಂಟ್. ಈಗ ಇರೋ ಫೋಟೋಸ್ ಏನಿದೆಯೋ ಮ್ಯಾಟರ್ ಪಾಯಿಂಟ್ದು, ವಿ ವರ್ ಟೇಕಿಂಗ್ ದ ಪಿಕ್ಚರ್ಸ್ ಅರೌಂಡ್ 0 degrees Celsius. ಸೊ ಇಟ್ ವಾಸ್ ಅಬೌಟ್ 3 or 4, ದ್ಯಾಟ್ಸ್ ಇಟ್. ಕಂಪ್ಲೀಟ್ ವಿಂಡ್ಚಿಲ್. ಗಾಳಿ ಹೇಗೆ ಬೀಸ್ತಾ ಇತ್ತು ಅಂತ ಅಂದರೆ ನಮ್ಗಲ್ಲಿ ನಿಂತ್ಕೊಂಡು ಫೋಟೋಸ್ ಸಹ ತಗೊಳಕ್ಕಾಗಲಿಲ್ಲ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಯು ವಿಲ್ ನೋ ಇಟ್. ಇದೇ ಬಸ್ಸಲ್ಲಿ ಬಂದು ಕೂತ್ಕೊಂಡ್ರೆ ಫುಲ್ ಹೀಟಾಗಿರುತ್ತೆ ಬಸ್ಸು, ವಾರ್ಮ್ ಬಸ್ಸಸ್. ನಾವು ಕವರ್ ಆಗಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚಿಲ್ಲಿತ್ತು ಅಂತ. ದಿಸ್ ಇಸ್ ದ ನೆಕ್ಸ್ಟ್ ಡೇ. ವಿ ಡಿಡ್ ದ ಸೇಮ್ ಥಿಂಗ್. ವಿ ವೆಂಟ್ ಬ್ಯಾಕ್, ಬಟ್ ದ ನೆಕ್ಸ್ಟ್ ಡೇ ವಾಸ್ ಕಂಪ್ಲೀಟ್ಲಿ ಫಾಗಿ. ಹಿಂದಿನ ಪಿಕ್ಚರ್ಗಳಿಗೆ ಬೇಕಾದರೆ ಹೋಗಿ ನೋಡಿ. ನಮ್ಮ ಎದುರುಗಡೆ ಕಾಣಿಸ್ತಾ ಇದ್ದಿದ್ದು ಕ್ಯಾನಿಯನ್ ಏನೂ ಕಾಣಿಸ್ತಾ ಇಲ್ಲ, ಫುಲ್ ಫಾಗಲ್ಲಿ ಕವರ್ ಆಗಿತ್ತು. ಆ ಫಾಗಲ್ಲಿ ಕ್ಯಾನಿಯನ್ ಕಾಣಿಸ್ತಾ ಇಲ್ಲ ಅಂತ ನೋಡೋದೇ ಒಂದು ಖುಷಿ ಇತ್ತು. ಅದರದೇ ಒಂದು ವಿಡಿಯೋ ಇದೆ, ಹಾಕ್ತೀನಿ. But this is the first point we saw, Matter Point, and the first time we opened our eyes to the canyons. Great views, great place to be in. Matter Point is very important. ಅದರಿಂದ ನಿಮಗೆ ಎಂಟೈರ್ ಕ್ಯಾನಿಯನ್ದು ವ್ಯೂ ಸಿಗುತ್ತೆ. ಫಸ್ಟ್ ಟೈಮರ್ಸ್ ನಮ್ಮಂಥವ್ರಿಗೆ ದ ಬೆಸ್ಟ್ ಪಾಯಿಂಟ್.